ಕಾಯಕ ಯೋಗಿ ಪ್ರಶಸ್ತಿ ಪ್ರದಾನ, ಅದನ್ನು ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ನೆರವೇರಿಸಿಕೊಡಬೇಕು. ಕಾಯಕ ಯೋಗಿ ಪ್ರಶಸ್ತಿ ಪ್ರದಾನ ಇದು ಶ್ರೀಮತಿ ಅಪರ್ಣಾ ಶಿವಕುಮಾರ್ ಮತ್ತು ಶ್ರೀ ಎಂ ಶಿವಕುಮಾರ್ ಅವರಿಗೆ. ಕಾಯಕ ಯೋಗಿ ಪ್ರಶಸ್ತಿ ಶ್ರೀಮತಿ HP ಅಪರ್ಣಾ ಶಿವಕುಮಾರ್ ಮತ್ತು ಶ್ರೀ ಎಂ ಶಿವಕುಮಾರ್. ಶ್ರೀಮತಿ HP ಅಪರ್ಣಾ ಶಿವಕುಮಾರ್ ಅವರು ಶರಣ ದಂಪತಿಗಳಾದ HM ಪ್ರಕಾಶ್ ಮತ್ತು ಜಗದಾಂಬರವರ ಸುಪುತ್ರಿಯಾಗಿ 28 ಫೆಬ್ರವರಿ 1987 ಜನಿಸಿ 9 ಏಪ್ರಿಲ್ 2004 ಕಾಯಕಯೋಗಿ ಸಮೂಹ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಎಂ ಶಿವಕುಮಾರ್ ಅವರನ್ನು ವಿವಾಹವಾಗಿರುತ್ತಾರೆ. ಇವರಿಗೆ MS ಪುಣ್ಯ ಮತ್ತು MS ಬಸವಪ್ರಭು ಎಂಬ ಇಬ್ಬರು ಮಕ್ಕಳಿದ್ದು, ಬಸವ ತತ್ವ ಪ್ರಚಾರ ಕಾಯಕದಲ್ಲಿ ತೊಡಗಿಸಿಕೊಂಡು ಬಸವ ಫೌಂಡೇಶನ್ ಎಂಬ ಸಂಸ್ಥೆಯ ಅಧ್ಯಕ್ಷರಾಗಿರುತ್ತಾರೆ. ಹುತ್ತಕ್ಕೆ ಹಾಲೆರೆಯುವ ಮೌಢ್ಯದ ಆಚರಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಶಾಲಾ ಮಕ್ಕಳು, ಸ್ಲಂ ಜನತೆ ಹಾಗೂ ರೋಗಿಗಳಿಗೆ ಹಾಲು ಹಣ್ಣು ನೀಡುವ ಮೂಲಕ ಬಸವ ಪಂಚಮಿ ಆಚರಿಸುತ್ತಾ ಬಂದಿದ್ದಾರೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಶರಣ ತತ್ವ ಪ್ರಚಾರ ಮಾಡುವ ಬಸವ ಜ್ಯೋತಿ ಕಾರ್ಯಕ್ರಮ ಹಾಗೂ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಕಾಯಕಯೋಗಿ ಸಹಕಾರ ಸಂಘ, ಸ್ವಸಹಾಯ ಮಹಿಳೆಯರ ಸಂಘ ಸ್ಥಾಪನೆ ಮಾಡುವುದರ ಮೂಲಕ ಮಹಿಳಾ ಸಂಕುಲಕ್ಕೆ ಮಾದರಿಯಾಗಿದ್ದಾರೆ. ಶ್ರೀ ಎಂ ಶಿವಕುಮಾರ್ ಅವರು ಮಂಡ್ಯದ ಶರಣ ದಂಪತಿಗಳಾದ ಮಲ್ಲಿಕಾರ್ಜುನಯ್ಯ ಮತ್ತು ಶ್ರೀ HC ನಂಜಮಣ್ಣೀರವರ ಸುಪುತ್ರರಾಗಿ 21 ಏಪ್ರಿಲ್ 1977 ಜನಿಸಿ ಸಂಯುಕ್ತ ಕರ್ನಾಟಕ ರಾಜ್ಯ ಮಟ್ಟದ ಪತ್ರಿಕೆಯ ಜಿಲ್ಲಾ ವರದಿಗಾರರಾಗಿ, ಕಾಯಕಯೋಗಿ ಸಮೂಹ ಸಂಸ್ಥೆಯ ಸಂಸ್ಥಾಪಕರಾಗಿ, ಶ್ರೀ ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿಗಳ ಹಾಗೂ ಹಿತೈಷಿಗಳ ಸಂಘದ ಆಡಳಿತ ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವುದರ ಜೊತೆಗೆ ಮಂಡ್ಯದ ಕೇಂದ್ರ ಭಾಗದಲ್ಲಿ ಮಂಡ್ಯ ನಗರ ಸಭೆಯಿಂದ ಭೂಮಿಯನ್ನು ಗುತ್ತಿಗೆ ಪಡೆದು ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಉದ್ಯಾನವನವನ್ನು ನಿರ್ಮಾಣ ಮಾಡಿ ದೇಶದ ಜನತೆ ಮಂಡ್ಯದತ್ತ ನೋಟ ಬೀರುವಂತೆ ಮಾಡಿದ್ದಾರೆ. ಇವರು ಮಂಡ್ಯ ಜಿಲ್ಲೆಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಶ್ರೀ ಸಿದ್ಧಗಂಗಾ ಮಠದ ವತಿಯಿಂದ ಸಂಘಸಿರಿ ಪ್ರಶಸ್ತಿ, ಕರ್ನಾಟಕ ರಕ್ಷಣಾ ವೇದಿಕೆಯ ಮಾಧ್ಯಮ ಗೌರವ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಹೆಮ್ಮೆಯ ಪತ್ರಕರ್ತ ಪ್ರಶಸ್ತಿಗೆ ಭಾಜನರಾಗಿರುವ ಇವರನ್ನು ನೂರಾರು ಸಂಘ ಸಂಸ್ಥೆಗಳು ಗುರುತಿಸಿ ಸನ್ಮಾನಿಸಿ ಗೌರವಿಸಿದೆ. ಶರಣ ದಂಪತಿಗಳಾದ ಶ್ರೀಮತಿ HP ಅಪರ್ಣಾ ಶಿವಕುಮಾರ್ ಮತ್ತು ಶ್ರೀ ಎಂ ಶಿವಕುಮಾರ್ ಅವರ ಸಾಮಾಜಿಕ ಮತ್ತು ಬಸವ ತತ್ವದ ಚಟುವಟಿಕೆಗಳನ್ನು ಗಮನಿಸಿ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥೆಯಿಂದ 25 ಡಿಸೆಂಬರ್ 2023 ಶ್ರೀ ಹೊಸಮಠದಲ್ಲಿ ನಡೆಯುತ್ತಿರುವ 2024 ಶರಣು ದಿನಚರಿ, ಬಸವ ಭಾನು ಸಂಚಿಕೆ ಮತ್ತು ಶರಣ ಸೌರಭ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಕಾಯಕ ಯೋಗಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುತ್ತಿದೆ. ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ನನ್ನ ಆರಾಧ್ಯ ದೈವ, ನಡೆದಾಡುವ ದೇವರು, ಕರ್ನಾಟಕ ರತ್ನ, ತ್ರಿವಿಧ ದಾಸೋಹ ಮೂರ್ತಿ, ಪರಮಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಈ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಹೊಸಮಠ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಚಿದಾನಂದ ಮಹಾಸ್ವಾಮೀಜಿಯವರೇ, ಅವರು ಇವತ್ತೇನಾಗಿದೆ ಅಂತಂದರೆ ಒಂದು ಅನುಭವ ಮಂಟಪವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಎಲ್ಲರೂ ತಮ್ಮ ಅನುಭವಗಳನ್ನು ವೇದಿಕೆಯ ಮೇಲಿರೋರು ಹಂಚ್ಕೋತಾ ಇದ್ದಾರೆ. ಈ ಅನುಭವ ಮಂಟಪದ ಅಲ್ಲಮ ಪ್ರಭು ಯಾರು ಅಂತಂದರೆ ನಮ್ಮ ಚಿದಾನಂದ ಮಹಾಸ್ವಾಮೀಜಿಯವರು. ಅವ್ರಿಗೊಂದು ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದಿಸೋಣ. ಅನುಭವ ಮಂಟಪದ ಅಲ್ಲಮ ಪ್ರಭು ಆದಮೇಲೆ ಬಸವಣ್ಣವ್ರು ಬೇಕಲ್ಲ. ಯಾರು ಬಸವಣ್ಣವರು ಅಂದರೆ ಅವ್ರನ್ನ ಹೇಳ್ತಾಯಿದ್ರು ವಿಶ್ರಾಂತ ನಿವೃತ್ತ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರು ಅಂತ. ಅವರು ವಿಶ್ರಾಂತಿ ಪಡೆದೇ ಇಲ್ಲ. ಅವರು ರಿಟೈರ್ಡ್ ಆದಮೇಲೂ ಕೂಡ ಕನ್ನಡದಲ್ಲಿ ಜಡ್ಜ್ಮೆಂಟ್ ಏನೋ ಬರೆದ್ರು. ರಿಟೈರ್ಡ್ ಆದಮೇಲೂ ಕೂಡ ಇಡೀ ರಾಜ್ಯಾದ್ಯಂತ ಕನ್ನಡದ ಚಳುವಳಿಯನ್ನು ಆರಂಭಿಸಿದವರು ಯಾರು ಅಂತಂದರೆ ನಮ್ಮ ಗೌರವಾನ್ವಿತ ಶ್ರೀ ಅರಳಿ ನಾಗರಾಜ್ ಸರ್ ಅವರು ಈ ವೇದಿಕೆಯ ಬಸವಣ್ಣನವರು. ಅವರು ಸರ್ವಜ್ಞ ಮೂರ್ತಿ ಥರ
ಒಂದು ಊರಲ್ಲಿ ಇವತ್ತು ನೈಟ್ ಎಲ್ಲಿದ್ದೀರಿ ಸರ್ ಅಂತ ಫೋನ್ ಮಾಡಿದ್ರೆ ಮೈಸೂರಲ್ಲಿದ್ದೀನಿ ಕಣೆ ಅಂತಾರೆ. ನಾಳೆ ಎಲ್ಲಿದ್ದೀರಿ ಅಂತಂದರೆ ಬಾಗಲಕೋಟೆ ಅಂತ ಹೇಳ್ತಾರೆ. ಇನ್ನೊಂದು ದಿವಸ ಫೋನ್ ಮಾಡಿದ್ರೆ ಹೈದರಾಬಾದ್ ಅಂತ ಹೇಳ್ತಾರೆ. ಆ ರೀತಿ ಅವರು ಶಿವಸಂಚಾರಿಗಳು. ಅವರು ಈ ವೇದಿಕೆಯಲ್ಲಿ ಇರೋದು ನಮ್ಮೆಲ್ಲರ ಪುಣ್ಯ. ಇವತ್ತು ಶರಣು ವಚನ ಫೌಂಡೇಶನ್ರವರು 12ನೇ ಶತಮಾನವನ್ನು ಮತ್ತೆ ನೆನಪಿಸುವಂತಹ ಕಾರ್ಯವನ್ನು ಮೈಸೂರಿನಲ್ಲಿ ಮಾಡ್ತಾಯಿದ್ದಾರೆ. ಮತ್ತು ನಾವು 12ನೇ ಶತಮಾನವನ್ನು 21ನೇ ಶತಮಾನದಲ್ಲಿ ನಮ್ಮ ಶರಣೆ ರೂಪ ಮತ್ತು ವಚನ್ ಕುಮಾರ್ ಸ್ವಾಮಿಯವರ ನೇತೃತ್ವದಲ್ಲಿ ಕಾಣ್ತಾ ಇದ್ದೇವೆ. ಅದಕ್ಕೆ ನಮ್ಮ ಸ್ವಾಮೀಜಿಯವರು ಮೈಸೂರಿನಲ್ಲಿ ಹಲವಾರು ಪ್ರತಿಷ್ಠಿತ ಮಠಗಳಿದ್ದಾವೆ, ಅವರೆಲ್ಲ ವಚನ ಮರೆತುಬಿಟ್ಟವ್ರೆ. ಎಲ್ಲ ರಾಘವೇಂದ್ರ ಸ್ವಾಮಿಗೆ ಹೊಟ್ಟೋಗ್ಬಿಟ್ಟವ್ರೆ, ಅಯ್ಯಪ್ಪ ಸ್ವಾಮಿಗೆ ಹೋಗ್ಬಿಟ್ಟವ್ರೆ, ಎಲ್ಲ ತುಳಸಿ ಕಟ್ಟೆ ಸುಸ್ಸಕ್ಕೆ ಸ್ಟಾರ್ಟ್ ಆಗ್ಬಿಟ್ಟವ್ರೆ, ಹೋಮ ಯಜ್ಞ ಮಾಡೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟವ್ರೆ. ಅಂತಹ ಮಠಾಧಿಪತಿಗಳಿಗೆ ಸ್ವಾಮೀಜಿಗಳಿಗೆ ಅಪವಾದವಾಗಿ ನಿಂತಂಥವರು ನಮ್ಮ ಚಿದಾನಂದ ಮಹಾಸ್ವಾಮೀಜಿಯವರು. ಅವರು 12ನೇ ಶತಮಾನದ ಎಲ್ಲ ಶರಣರ ಪರಿಕಲ್ಪನೆಗಳನ್ನು, ವಚನ ಕ್ರಾಂತಿಗಳನ್ನು ನಮ್ಮ ಮೇಡಮ್ ಅವ್ರು ಹೇಳ್ತಾಯಿದ್ರು, ಉಷಾದೇವಿ ಮೇಡಮ್ ಹೇಳ್ತಾಯಿದ್ರು. ಮತ್ತೆ ನಾವು 12ನೇ ಶತಮಾನದ ಶರಣರನ್ನು ಕಾಣ್ತಾ ಇದ್ದೀವಿ ಅಂಥೇಳಿ. ಆ ರೀತಿ ವಚನ್ ಕುಮಾರ್ ಸ್ವಾಮಿಯವರು ಮತ್ತು ಅವರ ದಂಪತಿಗಳು ಏನು ಟೆಕ್ನಾಲಜಿನ ಬಳಸ್ಕೊಂಡು ಇಡೀ ವಿಶ್ವಾದ್ಯಂತ ವಚನ ಸಾರವನ್ನು ಎಲ್ಲ ಕಡೆ ಪಸರಿಸ್ತಾ ಇರುವಂಥದ್ದು ಭಾಳ ಅಭಿನಂದನೀಯ. ಅವ್ರನ್ನ ತುಂಬ ಹೃದಯದಿಂದ ನಾನು ಅಭಿನಂದಿಸ್ತೇನೆ ಈ ವೇದಿಕೆಯಲ್ಲಿ. ಇವತ್ತು ಯುವಶಕ್ತಿ ಈ ವಚನದ ಅರಿವನ್ನು ಮೂಡಿಸ್ಕೊಳ್ಬೇಕಾಗಿದೆ. ನಾವೆಲ್ಲ ನೋಡ್ತಾ ಇದ್ದೀವಿ, ಎಲ್ಲ 50+, 20+ ಯಾರು ಕಡಿಮೆ ಭಾಳ ಬಂದಿರೋರು. ಹಾಗಾಗಿ ವಚನಗಳು ಇವತ್ತು ಯುವ ಜನತೆಗೆ ಮುಟ್ಟಬೇಕಾದಂತಹ ತುಂಬ ಅನಿವಾರ್ಯವಾಗಿದ್ದಾವೆ. ವಚನಗಳು ಎಲ್ಲವನ್ನ ಬದುಕಿನ ಸಾರವನ್ನೇ ತಿಳಿಸುವಂಥದ್ದು ಎಲ್ಲಾದರೂ ಇದ್ದರೆ ಇಡೀ ಪ್ರಪಂಚದಲ್ಲಿ ಅದು ವಚನಗಳಲ್ಲಿ ಮಾತ್ರ. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಅವರು ಇವರು ಅನ್ನಲಿಲ್ಲ. ಸೂಳೆ ಸಂಕವ್ವ ವಚನ ಬರೀತಾಳೆ, ಡೋಹಾರ ಕಕ್ಕಯ್ಯ ವಚನ ಬರೀತಾರೆ, ಆಯ್ದಕ್ಕಿ ಅಕ್ಕಿನ ಆಯುವಂಥವ್ರು ವಚನ ಬರೀತಾರೆ, ಕಸ ಗುಡಿಸೋರು ವಚನ ಬರೀತಾರೆ. ನಾವು ನಮ್ಮ ಕಾಯಕ ಯೋಗಿ ಫೌಂಡೇಶನಿಂದ ಮಂಡ್ಯದಲ್ಲಿ ಪ್ರತಿ ವರ್ಷ ಕಾಯಕ ಯೋಗಿ ಪ್ರಶಸ್ತಿ ಕೊಡ್ತೀವಿ. ಯಾರಿಗೆ ಪ್ರಶಸ್ತಿ ಕೊಡ್ತೀವಿ ಅಂತಂದರೆ ಕಸ ಗುಡಿಸೋರು. ಬೆಳಗ್ಗೆ ಎದ್ದು ಪೌರ ಕಾರ್ಮಿಕರು ಯಾರಿದ್ದಾರಲ್ಲ, ನಮ್ಮ ಮಲಮೂತ್ರಗಳನ್ನೆಲ್ಲ ಗುಡಿಸ್ಕೊಂಡು ಹೋಗುವಂಥವ್ರು, ಸ್ವಚ್ಛ ಮಾಡುವಂಥವ್ರು. ಈ ದೇಶವನ್ನು ಪ್ರಧಾನಿ ಮೋದಿಯವರು ಹೇಳ್ತಾರೆ, ದೇಶವನ್ನು ಸ್ವಚ್ಛವಾಗಿಡಬೇಕು, ಹಸಿರೀಕರಣ ಮಾಡಬೇಕು ಅಂತ. ಅದನ್ನು ಯಾರು ಮಾಡ್ತಾವ್ರೆ ಅಂತಂದರೆ ಪೌರ ಕಾರ್ಮಿಕರು ಮಾಡ್ತಾಯಿದ್ದಾರೆ. ಆ ಪೌರ ಕಾರ್ಮಿಕರಿಗೆ ನಾವು ಪ್ರತಿ ವರ್ಷ ಒಂದು 100 ಜನ ಪೌರ ಕಾರ್ಮಿಕರನ್ನ ಗುರುತಿಸಿ ನಾವು ಅವ್ರಿಗೆ ಕಾಯಕ ಯೋಗಿ ಪ್ರಶಸ್ತಿ ಕೊಡ್ತಾಯಿದ್ದೀವಿ. ಇವತ್ತು ವಚನ್ ಕುಮಾರ್ ಸ್ವಾಮಿ ದಂಪತಿಗಳು ನನಗೆ ಮತ್ತು ನನ್ನ ಪತ್ನಿಗೆ ಕರೆದು ಈ ಕಾಯಕ ಯೋಗಿ ಪ್ರಶಸ್ತಿಯನ್ನು ಕೊಟ್ಬಿಟ್ಟಿದ್ದಾರೆ. ಇದಕ್ಕೆ ಎಷ್ಟು ಹರ್ರನೋ ಅಲ್ಲವೋ ನನಗೂ ಗೊತ್ತಿಲ್ಲ. ನಾವೇನು ಕೆಲಸ ಮಾಡಿದ್ದೀವಿ ಅಂತ ಕೊಟ್ಟಿದ್ದಾರೋ ಅದೂ ನನಗೆ ಗೊತ್ತಿಲ್ಲ. ನಾವೇನು ಮಾಡಿದ್ದೀವಿ ಅಂತಂದರೆ, ಕಾಯಕ ಯೋಗಿ ಫೌಂಡೇಶನ್ ಇದರ ಜನ್ಮ ತಾಳಿ 20 ವರ್ಷಗಳಾಗಿದೆ. 20 ವರ್ಷದಿಂದ ನಾವು ಪರಮಪೂಜ್ಯ ಸಿದ್ಧಗಂಗಾ ಶ್ರೀಗಳ ಹೆಸರಲ್ಲಿ ಮಂಡ್ಯದಲ್ಲಿ 2 ಎಕರೆ ಜಾಗವನ್ನು, ಮಲಮೂತ್ರ ವಿಸರ್ಜನೆ ಮಾಡ್ತಿದ್ದಂಥ ಪಾಳು ಬಿದ್ದಿದ್ದಂಥ ಒಂದು ಜಾಗವನ್ನು ನಗರಸಭೆಯಿಂದ ನಾವು ದತ್ತು ತೆಗೆದುಕೊಂಡು ಸಾವಿರಾರು ಸಸಿಗಳನ್ನ ಅಲ್ಲಿ ನೆಟ್ಟು ಪೋಷಣೆ ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಅರಳಿ ಮರ ನೆಟ್ಟಿದ್ದೀವಿ, ಆಲದ ಮರ ನೆಟ್ಟಿದ್ದೀವಿ, ಹೊಂಗೆ, ಬೇವು, ತೆಂಗು, ಮಾವು, ಅಲಂಕಾರಿಕ ಸಸಿಗಳು, ನೇರಳೆ ಮತ್ತು ಜನೋಪಯೋಗಿ ಆಗುವಂಥ ಎಲ್ಲ ಸಸಿಗಳನ್ನ ನೆಟ್ಟು ಅವುಗಳನ್ನ ಬೃಹತ್ ಮರಗಳನ್ನ ಮಾಡಿ ಬೆಂಗಳೂರು ಮೈಸೂರು ಹೆದ್ದಾರಿನಲ್ಲಿ ತಾವು ಮಂಡ್ಯಕ್ಕೆ ಆಗಮಿಸಿದ್ರೆ ದಯಮಾಡಿ ನಮ್ಮ ಉದ್ಯಾನವನಕ್ಕೆ ಭೇಟಿ ಮಾಡಿ ತಮ್ಮೆಲ್ಲರ ಕೈಲೂ ಒಂದು ಸಸಿಗಳನ್ನ ನೆಡೆಸಬೇಕು ಅನ್ನೋ ಆಶಯ ನಂದು. ನಾವು ಏನು ಮಾಡಿದ್ದೀವಿ ಅಂದರೆ, ಕೇಕ್ ಬಿಡಿ ಸಸಿ ನೆಡಿ ಒಂದು ಆಂದೋಲನ ಮಾಡ್ತಾಯಿದ್ದೀವಿ. ಈ ಜನ್ಮದಿನಾಚರಣೆಯಲ್ಲಿ ಏನು ಮಾಡ್ತೀವಿ ಅಂತಂದರೆ, ಒಂದು 500 ರೂಪಾಯಿ ಕೇಕ್ ತಂದು ಅದನ್ನು ಕಟ್ ಮಾಡಿ ನಮ್ಮ ಫೇಸ್ಬುಕ್ಕಲ್ಲಿ ಹಾಕೊಳ್ಳೋದು, ಸಂಭ್ರಮಿಸೋದು ಮಾಡ್ತಾಯಿದ್ದೀವಿ. ಏನಾಗ್ತಾಯಿದೆ ನೋಡಿ, ಪರಿಸರದ ಬಗ್ಗೆ ಒಬ್ರಿಗೂ ಕಾಳಜಿ ಇಲ್ಲ. ಈಗ ಒಂದು 60 ವರ್ಷ ಬದುಕೋದೇ ಕಷ್ಟ. 80 ವರ್ಷದಿರಲಿ, ಇವತ್ತೆಲ್ಲ ಹಾರ್ಟ್ ಅಟ್ಯಾಕು, BP, ಶುಗರು, 40-50ಕ್ಕೆ ಓಂ ನಮಃ ಶಿವಾಯ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಜನ್ಮದಿನಾಚರಣೆನ ಒಂದೊಂದು ಸಸಿಗಳನ್ನ ನೆಡೋದ್ರ ಮೂಲಕ ಆಚರಣೆ ಮಾಡ್ಕೊಂಡ್ರೆ, 50 ವರ್ಷ ಬದುಕಿದ್ರೆ 50 ಸಸಿ, 50 ಮರ ಆಯಿತು. 30 ವರ್ಷ ಬದುಕಿದ್ರೆ 30 ಮರ ಆಯಿತು. ಈ ಥರ ಸಸ್ಯೋತ್ಸವದ ಕೆಲಸವನ್ನು ನಾವು ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರ ಹೆಸರಲ್ಲಿ ಮಾಡ್ತಾಯಿದ್ದೀವಿ. ಆ ಉದ್ಯಾನವನಕ್ಕೂ ಕೂಡ ಪರಮಪೂಜ್ಯರ ಹೆಸರನ್ನು ಇಟ್ಟು ಅಲ್ಲಿ ಬಿಡಾಡಿ ದನಗಳಿಗೆ ಇಡೀ ಉದ್ಯಾನವನದ ಸುತ್ತ ನಾವು ಕುಡಿಯೋದಕ್ಕೆ ನೀರನ್ನ ಟ್ಯಾಂಕ್ನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಪಕ್ಷಿಗಳಿಗೂ ಕೂಡ
ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಈ ಸಸಿಗಳನ್ನ ನೆಡುವಂತಹದ್ದನ್ನು ನಾವು ದಂಪತಿಗಳು ಜೀವನದ ಬಹುದೊಡ್ಡ ಆದ್ಯತೆಯನ್ನು ಮಾಡ್ಕೊಂಡಿದ್ದೀವಿ. ನಾನು ಕೂಡ ನನ್ನ ಜನ್ಮದಿನಾಚರಣೆಯನ್ನು ಕೇಕ್ ಕಟ್ ಮಾಡ್ಕೊಳ್ಳೋದಿಲ್ಲ. ನಾನು ಸ್ಮಶಾನದಲ್ಲಿ ಹೋಗಿ ನನ್ನ ಜನ್ಮದಿನಾಚರಣೆಯನ್ನು ಮಾಡ್ಕೊಡ್ತೀನಿ. ಎಲ್ಲಿ ಆ ಸ್ಮಶಾನದಲ್ಲಿ ಎಲ್ಲೆಲ್ಲಿ ಆ ಗೋರಿಗಳಿದೆಯೋ ಆ ಗೋರಿ ಪಕ್ಕ ಒಂದೊಂದು ಸಸಿ ನೆಟ್ಬಿಟ್ಟು ಬರ್ತೀವಿ. ಯಾಕೆ ಅಂದರೆ ನೀವು ಸತ್ತಾಗ ನೀವು ಹುಟ್ಟಿದ್ದಾಗ ನೀವು ನೆಟ್ಟರೋ ಇಲ್ವೋ ಗೊತ್ತಿಲ್ಲ, ಸತ್ತಾದ ಮೇಲೆ ಯಾರು ನಿಮ್ಮ ಪಕ್ಕದಲ್ಲಿ ಒಂದು ಸಸಿ ಇರಲಿ ಅನ್ನೋದು ನಮ್ಮ ಆಶಯ. ಈ ನಿಟ್ಟಲ್ಲಿ ಸಸ್ಯೋತ್ಸವವನ್ನು ಮಾಡುವಂತಹ ಕೆಲಸವನ್ನು ಇಡೀ ನಾಡಿನಾದ್ಯಂತ ಮಾಡ್ತಾಯಿದ್ದೀವಿ. ಎಲ್ಲ ಮಹನೀಯರ ಜಯಂತಿಲೂ ಕೂಡ ನಾವು ಕಲ್ಪವೃಕ್ಷವನ್ನು, ತೆಂಗಿನ ಸಸಿಗಳನ್ನ ರೈತರಿಗೆ ಕೊಡುವಂತಹ ಬಹು ರೈತಪರವಾದಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ. ಈ ವೇದಿಕೆಯಲ್ಲಿ ತಮ್ಮೆಲ್ಲರಿಗೂ ಒಂದು ಮನವಿ ಮಾಡ್ಕೊಳ್ಳೋದು, ದಯಮಾಡಿ ನಿಮ್ಮ ಮಕ್ಕಳ ಜನ್ಮದಿನಾಚರಣೆ ಇರ್ಬೋದು, ನಿಮ್ಮ ಜನ್ಮದಿನಾಚರಣೆ ಇರ್ಬೋದು, ಶುಭ ಸಮಾರಂಭಗಳಿರ್ಬೋದು, ಒಂದೊಂದು ಸಸಿಗಳನ್ನ ನೀವು ನೆಡಿ. ಆಗ ಶರಣರ ತತ್ವವನ್ನು ಕೂಡ ನಾವು ಸಸ್ಯೋತ್ಸವದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಇವತ್ತು ಮೈಸೂರಿನಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ಅನುಭವ ಮಂಟಪದಲ್ಲಿ ಅನೇಕ ಅನುಭವಿಗಳು, ನಮ್ಮ ಅಂಶಿ ಪ್ರಸನ್ನ ಕುಮಾರ್ ಅವರು ಭಾಳ ದೊಡ್ಡ ಜ್ಞಾನಿಗಳು. ಅವರು ನನಗೊಂಥರ ಸ್ಫೂರ್ತಿಯಾಗಿ ಅಂತಂದರೆ, ಅವರೊಂದು ಪುಸ್ತಕ ಬರೀತಾರೆ, ಈ ಮೈಸೂರಿನ ಜನಪ್ರತಿನಿಧಿಗಳನ್ನ ಪರಿಚಯ ಮಾಡುವಂಥ ಒಂದು ಪುಸ್ತಕ ಬರೀತಾರೆ. ಅದು ನನಗೆಲ್ಲೋ ಸಿಗ್ತದೆ, ನಮ್ಮ ಸ್ನೇಹಿತರು ಕೊಡ್ತಾರೆ. ನಾವು ಕೂಡ ಮಂಡ್ಯದಲ್ಲಿ 1947 ನಂತರ, ಸ್ವಾತಂತ್ರ್ಯ ಬಂದ ನಂತರ ಜನಪ್ರತಿನಿಧಿಗಳು ಯಾರ್ಯಾರು ಆಗಿ ಹೋದರು ಅವರ ಬಯೋಡೇಟಾ ಎಲ್ಲನೂ ಸಂಗ್ರಹ ಮಾಡಿ ಜನನಾಯಕರು ಅಂತೇಳಿ ಒಂದು ಪುಸ್ತಕ ಬಿಡುಗಡೆ. ಭಾಳ ಕಣ್ಣೀರು ಬರುವಂತಹ ಒಂದು, ತುಂಬ ಭಾವುಕನಾದೆ. ಅಷ್ಟು ಅದ್ಭುತವಾಗಿ ಅವರು ಸಮಾಜವನ್ನು ನಿರ್ಮಾಣ ಮಾಡುವಂತಹ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ನಮಗೆಲ್ಲ ಹಿತವಚನವನ್ನು ಹೇಳಿದರೆ, ಈ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಬಹುದೊಡ್ಡ ಕಾಯಕವನ್ನು ಇವತ್ತು ಶ್ರೀ ಸಿದ್ಧಗಂಗಾ ಮಠ ಮಾಡ್ತಾಯಿದೆ. 13,000 ಜನ ವಿದ್ಯಾರ್ಥಿಗಳಿದ್ದಾರೆ. ಯಾರಿಗೂ ಕೂಡ ಅವರ ಅಪ್ಲಿಕೇಶನ್ನಲ್ಲಿ ಜಾತಿ ಕಾಲಮ್ನ ಸಿದ್ಧಗಂಗಾ ಮಠ ಕೇಳೋದಿಲ್ಲ. ಇದು ನಮ್ಮ ಸಮಾಜದಲ್ಲಿ ಆಗಬೇಕಾಗಿರುವಂಥದ್ದು ಕೆಲಸ ಹೋಗಬೇಕು. ಬಹು ಮುಖ್ಯವಾಗಿ ನಾನು ಈ ವೇದಿಕೆ ಮೂಲಕ ಈ ಸರ್ಕಾರವನ್ನು ಮತ್ತು ಮಾಧ್ಯಮ ಸ್ನೇಹಿತರಿದ್ದಾರೆ ಅವ್ರನ್ನ ಆಗ್ರಹಿಸೋದೇನು ಅಂದರೆ, ನಮ್ಮ ವಚನ ಕುಮಾರಸ್ವಾಮಿಯವರು ಹಲವಾರು ಪುಸ್ತಕಗಳನ್ನು, ಶರಣ ಸೌರಭದಂಥ ಅನೇಕ ಪುಸ್ತಕಗಳನ್ನು, ಈ ಒಂದು 40-50 ಪುಸ್ತಕಗಳನ್ನು ಅವರು ಪ್ರಕಟ ಮಾಡಿದ್ದಾರೆ. ಅವರು ಒಂಥರ ವಿಶ್ವಕೋಶ ಇದ್ದಂಗೆ ಅವರ ದಂಪತಿಗಳು. ಮಧ್ಯರಾತ್ರಿಲಿ ಕೇಳಿದ್ರೂ ಕೂಡ ಫೋನ್ ಮಾಡಿ, ಸರ್ ಈ ವಚನಕ್ಕೆ ಏನು ಅರ್ಥ ಅಂದರೆ ನಿರರ್ಗಳವಾಗಿ ಯಾವುದು ಪುಸ್ತಕ ನೋಡ್ಕೊಳ್ಳದೆ ಹೇಳ್ತಾರೆ. ಅಂತಹ ವಚನಕುಮಾರ ಸ್ವಾಮಿಯವರ ಆಶಯ ಮತ್ತು ಸ್ವಾಮೀಜಿಯವರು ನಮ್ಮೆಲ್ಲರ ತೆರೆಯೋದ್ರ ಮೂಲಕ ಮಾಡಿದ್ರೆ ಮತ್ತಷ್ಟು ವಚನಗಳ ಬಗ್ಗೆ ಬೆಳಕನ್ನು ಚೆಲ್ಲೋದಕ್ಕೆ ಮತ್ತು ವಚನ ಅಧ್ಯಯನಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಕಾಯಕಯೋಗಿ ಪ್ರಶಸ್ತಿನ ಕೊಟ್ಟಿದ್ದೀರಿ. ನನಗೆ ಮತ್ತಷ್ಟು ಸಸ್ಯಾಂದೋಲನವನ್ನು ಮಾಡೋದಕ್ಕೆ, ಸಸಿಗಳ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಈ ಪ್ರಶಸ್ತಿಯ ಜವಾಬ್ದಾರಿಯನ್ನು ನಾನು ನನ್ನ ಜೀವಮಾನ ಪೂರ್ತಿ ಇದನ್ನು ಗೌರವಿಸ್ತಾ ಕೆಲಸವನ್ನು ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿರೋ ತಮಗೆ ಮತ್ತು ನಮ್ಮೆಲ್ಲರ ವೇದಿಕೆಗೆ ಮತ್ತು ಗಣ್ಯರಿಗೆ ನನ್ನ ಹೃತ್ಪೂರ್ವಕವಾದ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಗುರು ಬಸವ.